ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನೋಡಲಿ ನೋಡಲಿ ಭಾರತ ಹೇಗೆ ಕೂತಿದ್ದಾನೆ ನೋಡು. ಅಶೋಕವನದಲ್ಲಿ ಸೀತೆ ತಲೆ ತಗ್ಗಿಸಿ ಕೂತಿದ್ದಾನೆ. ಅಲ್ಲ, ಆಗಿನಿಂದಲೂ ಹೀಗೆ ಕೂತಿದ್ದಾನೆ ಸಿಸ್ಟರ್. ಇದಕ್ಕೇನು ಕಾರಣ ಇರ್ಬೋದು? ಪಾರ್ಥನ್ನ ಯಾರೋ ಅಪಾರ್ಥ ಮಾಡ್ಕೊಂಡಿರ್ಬೇಕು, ಇಲ್ಲ ಭಾರತನೇ ಯಾರನ್ನು ಅಪಾರ್ಥ ಮಾಡ್ಕೊಂಡಿರ್ಬೇಕು. ಏನು ಹೇಳ್ತಾ ಇದೆಯಣ್ಣ? ಒಂದಕ್ಕೊಂದು ಕನೆಕ್ಷನ್ ಇಲ್ಲ. ಏನು ಹೇಳ್ತಾ ಇದೆ ಅಂತ ನಾನು ಅರ್ಥ ಆಗ್ತಾ ಇಲ್ಲ. ಮಾಮೂಲಾಗಿ ಮಾತಾಡಿದ್ರೆ ಕ್ಯಾರೆಕ್ಟರ್ ಬಿದ್ದೋಗುತ್ತಲ್ಲ, ಅದನ್ನು ಮೇಂಟೈನ್ ಮಾಡಬೇಕಲ್ಲ ಸಿಸ್ಟೆ. ಅದಕ್ಕೆ ಆವಾಗ ಇಂಥ ದೊಡ್ಡ ಡೈಲಾಗ್ ಬಿಡ್ತಾ ಇರ್ತೀನಿ. ಪ್ರೇಕ್ಷಕರ ಅಪೇಕ್ಷೆ ಬೇರೆಗೆ. ನೋಡಿ ಪಾರ್ಥ, ಏನಾಯ್ತು? ಎನಿ ಪ್ರಾಬ್ಲಮ್? ಸಿಸ್ಟೆ, ಪ್ರಾಬ್ಲಮ್ ಇರೋದಕ್ಕೆ ತಾನೇ ನಿಂಗೆ ಕೂತಿರೋದು. ಅಲ್ಲ, ಆಫೀಸಲ್ಲಿರೋ ಪ್ರಾಬ್ಲಮ್ ಇನ್ನೂ ಸಾಲ್ವ್ ಆಗಿಲ್ವಾ? ಇಲ್ಲ ಮಾಮ್, ಅದೆಲ್ಲ ಸಾಲ್ವ್ ಆಯಿತು. ಮತ್ತೆ ಯಾಕೆ ಹೀಗೆ ಕೂತಿದ್ಯಾ? ಅಯ್ಯ, ಬೇರೆ ಏನೋ ಆಗಿರ್ಬೇಕು. ಏನಾಯ್ತು ಪಾರ್ಥ? ಮಾಮ್, ಯಾಕೋ ಮನೆ ಪರಿಸ್ಥಿತಿ ಸರಿ ಇಲ್ಲ ಅನಿಸ್ತದೆ. ಅದು ಯಾವತ್ತಾನೆ ಸರಿ ಇತ್ಕೊಣೋ. ಅಣ್ಣ, ಸ್ವಲ್ಪ ಸುಮ್ಮನೆ ಇರ್ತೀಯಾ? ಸರಿ ಸಿಸ್ಟರ್. ಮನೆ ಪರಿಸ್ಥಿತಿನ ಅಂಥದ್ದೇನಾಯ್ತು ಈಗ? ಮಾಮ್, ನಾವೆಲ್ಲರೂ ಒಂದೇ ಫ್ಯಾಮಿಲಿಯಾಗಿ ಎಷ್ಟು ಚೆನ್ನಾಗಿದ್ವಿ. ಒಳ್ಳೆ ಜೇನುಗೂಡು ಥರ ಇತ್ತು ನಮ್ಮ ಸಂಸಾರ. ಈಗಲೂ ಜೇನುಗೂಡು ಥರನೇ ಇದೆ, ಬಟ್ ಕಲ್ಲು ಹೊಡೆದಿರೋ ಜೇನುಗೂಡು. ಚಲ್ಲಾಪಿಲ್ಲಿ ಆಗಿದೆ, ಮುಟ್ಟಕ್ಕೋದ್ರೆ ಕಚ್ಚಕ್ಕೆ ಬರುತ್ತೆ ಅಷ್ಟೆ. ಅದೇ ತಾನೇ ಹೇಳಕ್ಕೆ ಕೊಟ್ಟಿರೋದು ನೀನು. ಹೌದು ಮಾವ, ಎಲ್ಲರೂ ಒಂದೊಂದು ದಿಕ್ಕಾಗ್ಬಿಟ್ವಿ. ನಮ್ಮ ಮಧ್ಯೆನೇ ಎಷ್ಟೊಂದು ಡಿಸ್ಟೆನ್ಸ್, ಸೀಕ್ರೆಟ್ಸ್ಗಳಾಗೋಯ್ತು. ಈಗೇನಾಯ್ತು ಅಂತ ಹೀಗೆ ಹೇಳ್ತಾ ಇದೆಯಾ? ಯಾವುದ್ರ ಬಗ್ಗೆ ಮಾತಾಡ್ತಾ ಇದೆಯಾ? ಮಾವನ ಮನೆಯವ್ರ ಜೊತೆ ಅಣ್ಣ ಅದಕ್ಕೆ ಕಾಂಟ್ಯಾಕ್ಟಲ್ಲಿದ್ದಾರೆ. ಅವನ ಮಕ್ಕಳನ್ನೆಲ್ಲ ಅಲ್ಲಿ ಕರ್ಕೊಂಡು ಹೋಗ್ತಾನೆ. ಆದರೆ ನಮಗೆ ಮಾತ್ರ ಅವನ್ನ ನೋಡೋ ಭಾಗ್ಯನೇ ಇಲ್ಲ. ನಿಜವಾಗ್ಲೂ ತುಂಬ ಬೇಜಾರಾಗುತ್ತೆ ಮಾಮ್. ವಾಟ್? ಅಲ್ಲಿಗೆಲ್ಲ ಹೋಗಿದ್ನಾ? ಅಣ್ಣ, ಏನು ಹೇಳ್ತಾ ಇದ್ದೇನೆ ಇವನು? ಮಾಮ್, ನನಗೂ ಗೊತ್ತಿಲ್ಲ. ಅಪೇಕ್ಷೆ ಅವ್ರು ಹೇಳಿದ್ರು. ಅವ್ರಿಗೂ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಅವ್ರ ಮನೆಯವರು ಅವ್ರಿಗೂ ಹೇಳಿಲ್ಲ. ಅದಕ್ಕೆ ಜಗಳ ಮಾಡ್ಕೊಂಡು ಬಂದಿದ್ದಾರೆ. ಅಪೇಕ್ಷೆ ಹೇಳುವಾಗ ಹೋಗ್ಲಿ ಬಿಡು ಅಂತ ನಂಗೆ ಅನಿಸ್ತಾ ಇತ್ತು. ಆದರೆ ಇವಾಗ ಒಬ್ಬನೇ ಕೂತ್ಕೊಂಡು ಯೋಚನೆ ಮಾಡುವಾಗ ಅವ್ರು ಹೇಳಿದ್ದು ಕರೆಕ್ಟ್ ಅಂತ ಅನಿಸ್ತಾ ಇದೆ ಮಾವು. ಯಾರೊಬ್ಬರು ಕೂಡ ಈ ವಿಷಯ ನಮ್ಮ ಹತ್ರ ಹೇಳಿಲ್ಲ. ಎಲ್ಲದನ್ನೂ ನಮ್ಮಿಂದ ಮುಚ್ಚಿಟ್ಟಿದ್ದಾರೆ. ಆದರೆ ಅದರ ಅರ್ಥ ನಾವೆಲ್ಲರೂ ನಂಬಿಕೆನೂ ಕಳ್ಕೊಂಡ್ಬಿಟ್ಟಿದ್ದೀವ ಮಾಮ್. ಅಲ್ಲ, ನಾವು ಯಾಕೆ ಇದನ್ನೆಲ್ಲ ಸರಿ ಮಾಡಿಕೊಂಡು ಮುಂಚೆ ಥರ ಇರಬಾರ್ದು. ಆದರೆ ಇದನ್ನು ಒಪ್ಕೊಳ್ಳೋದಕ್ಕೆ ಯಾರೂ ರೆಡಿ ಇಲ್ಲ. ಅದಕ್ಕೆ ಸಾಕ್ಷಿನೇ ಬಿಗ್ ಬ್ರೋ ಮನೆಗೆ ಬಂದು ಹೋಗಿರೋದು. ಅವನು ಮನೆಗೆ ಬಂದು ಹೋಗಿದ್ದಾನೆ, ಆದರೆ ನಾನು ಯಾರನ್ನೂ ಮಾತಾಡಿಸಿಲ್ಲ. ಅವನಿಗೂ ಅಷ್ಟೇ ನಮ್ಮೆಲ್ಲಿರೋ ಭಾವನೆ ಇನ್ನು ಉಳಿದಿಲ್ಲ. ನೋ ಕರೆಕ್ಷನ್, ನಾವು ಯಾರೂ ಆ ಭಾವನೆನ ಉಳಿಸ್ಕೊಂಡಿಲ್ಲ. ಮಾಮ್, ನಾವು ನಿಜವಾಗ್ಲೂ ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದೀವಿ ಮಾಮ್. ಈಗ ತಿದ್ಕೊಂಡ್ರು ಏನೂ ಪ್ರಯೋಜನ ಇಲ್ಲ. ಸಮಯ ಮೀರೋಗಿದೆ. ಹೂ ಕಣಪ್ಪ, ಎಲ್ಲ ನಿನ್ನ ಮಾಮು ಮತ್ತು ನಿನ್ನ ಅಣ್ಣ ಕೌರವೇಂದ್ರನ ಲೀಲೆ. ಇಷ್ಟೆಲ್ಲ ಆಗಿದ್ದು ಅವರಿಂದಲೇ ತಿಳಕ. ಅಣ್ಣ, ಪಾರ್ಥ ಹೇಳಿದ್ ಕೇಳಿಸ್ಕೊಂಡ್ರ? ಅಂದ್ರೆ ಗೌತಮ್ ಇಲ್ಲೇ ಎಲ್ಲೋ ಸುತ್ತಮುತ್ತ ಇದ್ದಾನೆ, ಆದ್ರೂ ಈ ಮನೆಗೆ ಬರ್ತಾ ಇಲ್ಲ. ಅವನು ನಮ್ಮ ಬಗ್ಗೆ ಏನು ಅನ್ಕೊಂಡಿರ್ಬೋದಣ್ಣ? ಅಯ್ಯ ಸಿಸ್ಟೆ, ನೀನಾಕೆ ಇಷ್ಟೊಂದು ಗಾಬರಿ ಆಗ್ತಾ ಇದೀಯಾ? ಸುಮ್ಮನೆ ಹೆದರ್ಕೋತಾ ಇದೆಯಲ್ಲ ಸಿಸ್ಟೆ. ನೀನು ಅವನ ಬಗ್ಗೆ ತಲೆನೇ ಕೆಡಿಸ್ಕೋಬೇಡ. ಅವನಿಂದ ಏನು ನಡೆಯಲ್ಲ. ಇಷ್ಟು ವರ್ಷ ಹೆಂಡತಿ ಮಕ್ಕಳಿಂದ ದೂರ ಇದ್ನಲ್ಲ ಸನ್ಯಾಸಿ ಹಾಗೆ, ಈಗ ಹೆಂಡತಿ ಮಕ್ಕಳು ಸಿಕ್ಕರಲ್ಲ, ಬ್ರಹ್ಮಾಂಡ ಸಿಕ್ಕಷ್ಟು ಖುಷಿಯಾಗಿ ಬೇರೆ ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳಲ್ಲ. ಸಿಕ್ಕಿದ್ದು ಸಾಕು ಅಂತ ಸಮಾಧಾನದಿಂದ ಇರ್ತಾನೆ ಅಷ್ಟೇ.
ಸಿಷ್ಟೇ, ನೀನು ತಲೆ ಕೆಡಿಸ್ಕೊಳ್ಳೋಕ್ಕೆ ಬೇರೆ 1000 ವಿಷಯ ಇದೆ. ಇದನ್ನ ಬಿಟ್ಟಾಕು, ನಿನ್ನ ತಲೆಯಿಂದ ತೆಗೆದಾಕು, ಆಗ ತಲೆ ತಣ್ಣಗಿರುತ್ತೆ. ನಿನಗೊಂದು ವಿಷಯ ಗೊತ್ತಾ, ತಲೆ ತಣ್ಣಗಿದ್ರೆ ಬದುಕು ಸ್ಮೂತಾಗಿ ಹೋಗುತ್ತೆ. ಇಲ್ಲ ಅಣ್ಣ, ಗೌತಮ್ನ ಮಾತ್ರ ಅಷ್ಟು ಲೈಟಾಗಿ ತಗೋಬಾರ್ದು. ಆ ತಪ್ಪು ನಾನು ಮಾಡೋದಿಲ್ಲ. ತಪ್ಪು ಮಾಡಲ್ಲ, ಬೇಕಾದಷ್ಟು ಮಾಡಿ ಆಗಿದೆಯಲ್ಲ. ಹೆದರಿಕೆ ಇದೆ, ಇರಬೇಕು. ಆದರೆ ನನ್ನ ಅಳಿಮಯ್ಯ ಇದ್ದಾನಲ್ಲ, ಅವನೊಂಥರ ಕಿರಾತಕ, ಕೌರವೇಂದ್ರ. ಹಾವಿಗೆ ಹಲ್ಲಲ್ಲಿ ಮಾತ್ರ ವಿಷ, ಅವನಿಗೆ ಮೈ ತುಂಬ ವಿಷ. ಯಾವಾಗ ಹೆಂಗೆ ತಿರುಗಿ ಬೀಳ್ತಾನಂತಲೇ ಗೊತ್ತಾಗಲ್ಲ. ಆದರೆ ಅಳಿಮಯ್ಯ ಈಗ ತಗಲಾಕೋತಾನೆ. ಹೆಂಗೆ ತಗಲಾಕೋತಾನಂದ್ರೆ ಸುತ್ತ ನೋಡಿದ್ರು ಎಲ್ಲೂ ಬಿಡುಗಡೆಗೆ ಅವಕಾಶನೇ ಇಲ್ಲ. ಹಂಗೆ ಗೊತ್ತುಮಾರ್ ಹಲೋ. ಯಾ ಥ್ಯಾಂಕ್ ಯು. ಮತ್ತೆ ಆ ಹುಡುಗನ ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿಸ್ತೀನಿ ಅಂತ ಹೇಳಿದ್ರಲ್ಲ, ಚೆಕ್ ಮಾಡಿಸಿದ್ರ? ಹಾಂ, ರಿಪೋರ್ಟ್ ಬಂತು. ಏನಂತ ಬಂತು? ಆ್ಯಕ್ಚುಲಿ ಆ ಹುಡುಗ ನಮ್ಮ ಕಾರ್ಪೊರೇಟ್ ವೆಲ್ಫೇರ್ ಫಂಡಲ್ಲಿ ಓದಿರೋದು. ಓ, ಅಂದರೆ ಅವನಿಗೂ ನಮಗೂ ಸಣ್ಣ ಲಿಂಕ್ ಇದೆ ಅಂತ ಆಯ್ತು. ಒಂದು ಲೆಕ್ಕದಲ್ಲಿ ಭಾಳ ದೂರದ ಸಂಬಂಧಿ ಅಂತ ಹೇಳ್ಬೋದು. ಅಂದರೆ ಅವ್ನ ಕಾಲೇಜ್ಗೆ, ಹಾಸ್ಟ್ಲಿಗೆಲ್ಲ ನಮ್ಮ ಕಂಪ್ನಿನೇ ಸ್ಪಾನ್ಸರ್ ಮಾಡಿರೋದು. ಬ್ಯಾಕ್ಗ್ರೌಂಡ್ ಎಲ್ಲ ಕ್ಲಿಯರ್ ಆಗಿದೆ, ಯಾವುದೇ ಕಪ್ಚುಕ್ಕೆ ಇಲ್ಲ. ಬಟ್ ನೀವು ಹೇಳ್ದಾಗೆ ಎಳೆ ಹುಡುಗ, ಮಿಡಿ ಮಾವಿನಕಾಯಿ ಥರ. ಅದರ್ವೈಸ್ ನೈಸ್ ಗೈ, ನೋಡೋಕ್ಕೆ ಮುದ್ದಾಗಿದ್ದಾನೆ. ನನಗಂತೂ ಓಕೆ ಅಂತ ಅನ್ನಿಸ್ತು. ಬದುಕಕ್ಕೆ ಬೇಕಾಗಿರೋದು ಮನ್ಸರಿ, ವಯಸ್ಸಲ್ಲ. ಗಂಡನ ವಯಸ್ಸು ಹೆಂಡತಿ ವಯಸ್ಸಿಗಿಂತ ಜಾಸ್ತಿ ಇರಬೇಕು ಅನ್ನೋದು ಸಹಜ. ಬಟ್ ಇಲ್ಲಿ ಸ್ವಲ್ಪ ಉಲ್ಟಾಗಿದೆ, ಅದ್ರಲ್ಲಿ ತಪ್ಪೇನಿದೆ? ಈಗ ಗಂಡನ ವಯಸ್ಸು ಜಾಸ್ತಿ ಇರಬೇಕು ಅನ್ನೋದು ಎಷ್ಟು ಸಹಜನೋ, ಹಾಗೆ ಹುಡುಗಿ ವಯಸ್ಸು ಕೂಡ ಜಾಸ್ತಿ ಇರ್ಬೋದು ಅನ್ನೋದು ಯಾಕೆ ಸಹಜ ಅಂತ ಅನ್ನಿಸ್ಬಾರ್ದು ಅಲ್ವಾ? ಇವೆಲ್ಲ ನಾವು ಮಾಡ್ಕೊಂಡಿರೋದು. ಹೀಗೆ ಇರಬೇಕು ಅಂತ ಯಾವುದೇ ರೂಲ್ಸ್ ಇಲ್ಲ. ಆ್ಯಂಡ್ ಎವ್ರಿ ರೂಲ್ ಆಸ್ ಎನ್ ಎಕ್ಸೆಪ್ಷನ್. ಈಗ ನಿಮ್ಮ ಅಭಿಪ್ರಾಯ ಹೇಳಿ. ನಿಮಗೆ ಓಕೆ ಆದ್ಮೇಲೆ ನಾನಿನ್ನೇನು ಹೇಳೋದು? ಬಟ್ ಮದುವೆ ಮಾತುಕತೆನ ಹೇಗೆ ಮುಂದುವರ್ಸೋದು ಅಂತ ಯೋಚನೆ ಮಾಡ್ತಿದ್ದೀನಿ. ಅಪ್ಪ ಅಮ್ಮ ಇಲ್ವಲ್ಲ? ಅಪ್ಪ ಅಮ್ಮ ಇಲ್ಲ ಅಂದರೆ ಇಲ್ಲ ಅಷ್ಟೇ. ಈಗ ಒಂದು ಕೆಲಸ ಮಾಡೋಣ, ಮತ್ತೆ ಅವನನ್ನು ಮನೆಗೆ ಕರ್ಸೋಣ. ನೀವು ನಿಮ್ಮ ಒಪಿನಿಯನ್ ಹೇಳಿ, ನಾನು ನನ್ನ ಒಪಿನಿಯನ್ ಹೇಳ್ತೀನಿ. ಹಾಗೆಯೇ ಅವನ ಮನಸ್ಸಲ್ಲಿ ಏನಿದೆ, ಮುಂದೆ ಏನು ಮಾಡಬೇಕು ಅಂತಿದ್ದಾನೆ, ಅವನ ಫ್ಯೂಚರ್ ಪ್ಲ್ಯಾನ್ಸ್ ಏನು, ಹಾಗೆಯೇ ಅವನು ಮದುವೆ ಆಗೋದಕ್ಕೆ ಈಗ ರೆಡಿ ಇದ್ದಾನ, ಅದನ್ನು ತಿಳ್ಕೊಳ್ಳೋಣ. ಹಾಗೆ ಮಾಡಿ. ಎಸ್. ಅಮೃತಧಾರೆ, ನನ್ನ ಅಮೃತಧಾರೆ.